ಸ್ಕಂದ ಪುರಾಣದ ಉತ್ತರಾರ್ಧದ ಚಿಂತನೆಯಲ್ಲಿ ಕೊನೆಯ ಹಂತದಲ್ಲಿದ್ದೇವೆ. ಭಗವಾನ್ ವೇದವ್ಯಾಸ ದೇವರ ಸಾಹಿತ್ಯದಲ್ಲಿ ಪ್ರತಿಯೊಂದು ಪುರಾಣ, ಆ ಪುರಾಣದ ಪ್ರತಿಯೊಂದು ಅಧ್ಯಾಯ, ಪ್ರತಿಯೊಂದು ಶ್ಲೋಕ, ಪ್ರತಿಯೊಂದು ಪದ, ಪ್ರತಿಯೊಂದು ಅಕ್ಷರವೂ ಸಹಿತ ಸಾರ್ಥಕವಾಗಿರುವಂತಹದ್ದು. ನಮ್ಮ ಜೀವನಕ್ಕೆ ಹೊಸ ರೂಪವನ್ನು ತಂದುಕೊಡುವಂತಹ, ನಮ್ಮನ್ನು ಸಾಧನಾ ಮಾರ್ಗದಲ್ಲಿ ಕರೆದೊಯ್ಯುವಂತಹ ಶೈಲಿಯನ್ನು ಹೊಂದಿರುವಂತಹದ್ದು. ಸಮಗ್ರ ವ್ಯಾಸರ ಸಾಹಿತ್ಯ ನಮ್ಮನ್ನು ಭಗವಂತನೆಡೆಗೆ ಕರೆದೊಯ್ಯುವಂತಹದ್ದಾಗಿದೆ. ಈ ಜಗತ್ತಿನ ಅಂತರ್ಯಾಮಿಯಾದ ಹಾಗೂ ನಮ್ಮ ಹೃದಯದಲ್ಲಿ ನೆಲೆಸಿರುವಂತಹ ಬಿಂಬರೂಪಿಯಾದ ಭಗವಂತನ ಪರಿಚಯವನ್ನು ನಮಗೆ ಮಾಡಿಕೊಡುವುದಕ್ಕೋಸ್ಕರವಾಗಿ ಹೊರಟಿರುವಂತಹದ್ದು. ಶ್ರೀಹರಿಯ ದಾಸರಾಗಿರತಕ್ಕಂತಹ ಸಮಸ್ತ ದೇವತೆಗಳ ಚರಿತ್ರೆ ನಮಗೆ ಪುರಾಣಗಳಲ್ಲಿ ಕಂಡುಬರುತ್ತೆ. ಪ್ರಕೃತ ಏನು ಸ್ಕಂದ ಪುರಾಣವನ್ನು ನೋಡ್ತಾ ಇದ್ದೇವೆ, ಇದರಲ್ಲಿಯೂ ಬೇಕಾದಷ್ಟು ರುದ್ರದೇವರ ಮಹಾತ್ಮ್ಯವನ್ನು ಹೇಳಿದ್ದಾರೆ. ಜೊತೆಗೆ ಸ್ಕಂದನ ಉತ್ಪತ್ತಿಯ ಕಥೆ, ಇದೆಲ್ಲವೂ ಈ ಪುರಾಣದಲ್ಲಿ ನಿರೂಪಿತವಾಗಿದೆ. ವೇದವ್ಯಾಸ ದೇವರಿಗೆ ಕೇವಲ ಆಯಾ ದೇವತೆಗಳ ಚರಿತ್ರೆ ಹೇಳುವುದರಲ್ಲಿ ಮಾತ್ರ ತಾತ್ಪರ್ಯ ಅಲ್ಲ, ಆ ದೇವತೆಗಳ ಚರಿತ್ರೆಯೂ ಹೇಳಬೇಕು, ಅದರ ಜೊತೆಯಲ್ಲಿ ಅವರ ಅಂತರ್ಯಾಮಿ ಆಗಿರತಕ್ಕಂಥ ನಾರಾಯಣನ ಮಹತ್ವವನ್ನು ಹೇಳಬೇಕು. ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ ಅಂತ, ಎಲ್ಲ ಸರ್ವೈಶ್ಚ ವೈದಿಕ ಪದೈಹಿ, ಎಲ್ಲ ವೇದದ ಶಬ್ದಗಳು, ಪುರಾಣದ ಶಬ್ದಗಳು, ಎಲ್ಲದರಿಂದಲೂ ವಾಚ್ಯನಾಗುವಂಥವನು, ಪ್ರತಿಪಾದ್ಯನಾಗುವವನು ಅಂತಂದರೆ ಆ ನಾರಾಯಣನೇ. ಏಕೋಭಿಧೇಯ ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ, ಅವನೊಬ್ಬನೇ ಎಲ್ಲದರಿಂದಲೂ ವಾಚ್ಯ. ಅಂದರೆ ಮುಖ್ಯಾರ್ಥದಲ್ಲಿ ನಾರಾಯಣನನ್ನೇ ಹೇಳುವಂತಹದ್ದಿದು. ನಂತರ ಆಯಾ ದೇವತೆಗಳ ಮಹತ್ವವನ್ನು ಈ ಎಲ್ಲ ವೈದಿಕ ಸಾಹಿತ್ಯ ನಮಗೆ ತಿಳಿಸಿಕೊಡುತ್ತೆ. ಈ ನಿಟ್ಟಿನಲ್ಲಿ ಅನೇಕ ಚರಿತ್ರೆಗಳನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಿನ್ನೆ ತನಕ ನಾವು ನೋಡಿದ್ದೇವೆ. ಸ್ಕಂದ ಪುರಾಣದ 6ನೆಯ ಖಂಡ ನಾಗರ ಖಂಡ ಅಂತ, ಅದರ ಕೆಲವು ಮುಖಗಳನ್ನು ನಿನ್ನೆ ನಾವು ಇಲ್ಲಿ ಚಿಂತನೆ ಮಾಡಿದ್ದೇವೆ. ಇನ್ನು ಅನೇಕ ವಿಚಾರಗಳನ್ನು ಈ ಖಂಡದಲ್ಲಿ ವೇದವ್ಯಾಸ ದೇವರು ತಾವು ಪ್ರಸ್ತಾವ ಮಾಡಿದ್ದಾರೆ. ಹಾಗೆಯೇ ಹೇಳ್ತಾ ಒಂದು ಅಧ್ಯಾಯದಲ್ಲಿ ತಾಂಬೂಲದ ಬಗ್ಗೆ ಉಲ್ಲೇಖವನ್ನು ಮಾಡುತ್ತಾರೆ. ತಾಂಬೂಲ ಅನ್ನುವಂತಹದ್ದು ನಾವು ಯಾವಾಗ ಅದನ್ನು ಸ್ವೀಕಾರ ಮಾಡಬಹುದು, ಯಾವಾಗ ಅದನ್ನು ಹಾಕ್ಕೊಳ್ಬಾರದು. ಅದು ಯಾವಾಗ ಅಂದರೆ ಯಾವಾಗ ಸಿಕ್ಕಾಗಲೆಲ್ಲ ಹಾಕ್ಕೊಳ್ಳುವಂತಹ ಒಂದು ವಸ್ತು ಅಲ್ಲ ಅದು ತಾಂಬೂಲ. ನಿತ್ಯ ಭೋಜನ ಮಾಡಿದ ಹಾಗೆ ನಿತ್ಯವೂ ತಾಂಬೂಲವನ್ನು ಧಾರಣೆ ಮಾಡುತ್ತೇವೆ ಅಂದರೆ ಆಗುವುದಿಲ್ಲ. ಮತ್ತು ಈ ತಾಂಬೂಲ ಏನಿದೆ, ಇದು ಮುಖಶುದ್ಧಿಗೋಸ್ಕರವಾಗಿ ಇರುವಂತಹದ್ದು ಅಂತಲೂ ವ್ಯಾಸರು ಉಲ್ಲೇಖ ಮಾಡಿದ್ದಾರೆ. ಅಂದಷ್ಟು ಮಾತ್ರಕ್ಕೆ ನಿತ್ಯವೂ ಅದು ಭಕ್ಷಣೆಗೆ ಯೋಗ್ಯವಲ್ಲ. ಈ ವಿಚಾರವನ್ನು ಹೇಳುತ್ತಾ ವಿಶ್ವಾಮಿತ್ರ ಋಷಿಗಳು ತಾವು ತಾಂಬೂಲದ ಮಹತ್ವವನ್ನು ಹೇಳುತ್ತಾರೆ. ಇದು ಯಾವಾಗ ಹುಟ್ಟಿರುವಂತಹದ್ದು? ವೀಳ್ಯದೆಲೆ ಅಂತ ನಾವೇನು ಕರೀತೇವೆ, ಅದನ್ನು ನಾಗವಲ್ಲಿ ಅಂತ ಕರೀತಾರೆ ಸಂಸ್ಕೃತದಲ್ಲಿ, ಅದು ವೀಳ್ಯದೆಲೆ. ಇದರ ಉತ್ಪತ್ತಿ ಯಾವಾಗ ಆಯಿತು ಅಂತಂದರೆ, ಯಾವಾಗ ದೇವದೈತ್ಯರು ಸೇರಿ ಸಮುದ್ರವನ್ನು ಮಥನ ಮಾಡಿದರೋ ಅಂಥ ಸಂದರ್ಭದಲ್ಲಿ ಭಗವಂತ ತಾನು ಧನ್ವಂತರಿಯಾಗಿ ಅಮೃತದ ಕಲಶವನ್ನು ತೆಗೆದುಕೊಂಡು ಬಂದ. ಮುಂದೆ ದೇವತೆಗಳಿಗೆ ದೈತ್ಯರಿಗೆಲ್ಲ ಅಮೃತ ಹಂಚಿದ್ದಾಯಿತು. ಎಲ್ಲ ಆದ ಮೇಲೆ ಆ ಕಲಶವನ್ನು ಒಂದು ಕಡೆ ಇಟ್ಟರಂತ. ಎಲ್ಲಿ ಅಂದರೆ ನಾಗರಾಜಸ್ಯ ಯತ್ರೈವ, ಐರಾವತದ ಮಸ್ತಕದ ಮೇಲೆ, ಅಂದರೆ ಅದರ ತಲೆಯ ಮೇಲೆ ಅಮೃತದ ಕಲಶವನ್ನು ಇಟ್ಟು, ಅದು ಹೋಗುವಾಗ ಒಂದು ಸ್ವಲ್ಪ ಜಾರಿ ಆ ಕಲಶ ಕೆಳಗಡೆ ಬೀಳುತ್ತಾ ಇದೆ. ಅದರಿಂದ ಅಲ್ಲಿ ಇರುವ ಅಮೃತದ ಬಿಂದುಗಳಿಂದ ವೀಳ್ಯದೆಲೆಯ ಗಿಡದ ಉತ್ಪತ್ತಿ ಆಗ್ತಾ ಇದೆ.
ತಥೋವಲ್ಲಿ ಸಮುತ್ಪನ್ನ ತಸ್ಮಾಚ್ಚೈವ ಟಮಂಡಲೋಹೋ, ಆ ಅಮೃತದ ಕಲಶದಿಂದ ಹುಟ್ಟಿರುವಂತಹದ್ದು ಈ ವೀಳ್ಯದೆಲೆಯ ಗಿಡ. ಇದು ಧನ್ವಂತರಿ ರೂಪಿ ಪರಮಾತ್ಮ ತಾನೇ ಇದಕ್ಕೆ ಹೆಸರು ಕೊಟ್ಟನಂತೆ. ಇದು ನಾಗವಲ್ಲಿ ಅಂತ ಪ್ರಸಿದ್ಧವಾಗಲಿ. ಯಾಕೆ ನಾಗ ಅಂದರೆ ಆನೆ, ಸಂಸ್ಕೃತದಲ್ಲಿ ನಾಗ ಅಂದರೆ ಹಾವು ಅಂತಲೂ ಅರ್ಥ ಇದೆ, ಆನೆ ಅಂತಲೂ ಅರ್ಥ ಇದೆ. ಆನೆ ಅಂದರೆ ಐರಾವತ, ಅದರ ಮೇಲಿನಿಂದ ಕೆಳಗೆ ಬಿದ್ದಾಗ ಬಂದಿರುವಂತಹದ್ದು. ಆ ಒಂದು ಹೆಸರಿನಲ್ಲಿ ಆ ನಾಗವಲ್ಲಿ ಅಂತ ನಾಮಕರಣವನ್ನು ಮಾಡಿದ್ದಾರೆ. ಸ್ಮರಣಿಗೆ ಅರ್ಥಾತ್ ಮನ್ಮಥನಿಗೆ ಆ ಎಲೆಯಲ್ಲಿ ಜಾಗವನ್ನು ಕೊಟ್ಟಿದ್ದಾರೆ ದೇವತೆಗಳು. ಮತ್ತು ಆ ವೀಳ್ಯದೆಲೆಯನ್ನು ಕೇವಲ ಹಾಗೇ ಭಕ್ಷಣೆಯನ್ನು ಮಾಡಬಾರದಂತೆ, ಅದಕ್ಕೆ ಅಡಿಕೆಯ ಜೊತೆಯಲ್ಲಿಯೇ ಸ್ವೀಕಾರವನ್ನು ಮಾಡಬೇಕು. ಯಾಕೆ ಅಡಿಕೆ ಮತ್ತು ವೀಳ್ಯದೆಲೆ ಅಂದರೆ ಅದೆರಡು ಲಕ್ಷ್ಮೀನಾರಾಯಣರಿದ್ದ ಹಾಗೆ. ನಾರಾಯಣನನ್ನು ಬಿಟ್ಟು ಲಕ್ಷ್ಮೀ ಇರೋಲ್ಲ, ಲಕ್ಷ್ಮಿಯನ್ನು ಬಿಟ್ಟು ನಾರಾಯಣ ಇರೋಲ್ಲ, ಇಬ್ಬರು ನಿತ್ಯಾವಿಯೋಗಿಗಳು. ಅದಕ್ಕೋಸ್ಕರವಾಗಿ ಪೂಜೀ ಫಲೇನ ಚೂರ್ಣೇನ ಖದಿರೇಣಾಪಿ ಪಾರ್ಥಿವ. ಪೂಜೀ ಫಲ ಅಂದರೆ ಅಡಿಕೆ ಎನ್ನುವಂತಹದ್ದು, ಮತ್ತು ಈ ಸುಣ್ಣ ಇತ್ಯಾದಿಗಳು ಏನು ಹಾಕ್ತಾರೆ ಅದರ ಜೊತೆಯಲ್ಲೇ ಅದನ್ನು ಸ್ವೀಕಾರ ಮಾಡಬೇಕೇ ವಿನಃ ಸುಮ್ಮನೆ ನಾವು ತುಳಸಿ ದಳ ತಿಂದ ಹಾಗೆ ವೀಳ್ಯದೆಲೆಯನ್ನು ಬರೀ ಎಲೆಯನ್ನು ತಿಂತೇವೆ ಅಂದರೆ ಸಾಧ್ಯ ಆಗುವುದಿಲ್ಲ. ಯಾಕೆಂದರೆ ಯಾರು ಕೇವಲ ಎಲೆಯನ್ನು ಮಾತ್ರ ತಿಂತಾರೆ ಅವರಿಗೆ ದಾರಿದ್ರ್ಯ ಪ್ರಾಪ್ತವಾಗತ್ತೆ ಅಂತ ಹೇಳಿದ್ದಾರೆ. ತಾಂಬೂಲಸ್ಯತು ಪರ್ಣಾಗ್ರೆ ಭಾರ್ಯಯ ಮಮ ವಾಕ್ಯತಃ. ಬ್ರಹ್ಮದೇವರು ಏನು ದಾರಿದ್ರ್ಯವನ್ನು ಕೊಡುವಂತಹ ಯಾರು ದೇವತೆ ಇದ್ದಾರೆ ಅವರಿಗೆ ಹೇಳಿದರಂತೆ, ಯಾರು ಕೇವಲ ವೀಳ್ಯದೆಲೆಯನ್ನು ಮಾತ್ರ ಸ್ವೀಕಾರ ಮಾಡುತ್ತಾರೆ ಅಥವಾ ಆ ಎಲೆಯನ್ನು ತಿನ್ನುವುದಕ್ಕೂ ಒಂದು ವಿಧಿ ಇದೆ, ಕ್ರಮ. ಯಾವತ್ತು ಒಂದೇ ವೀಳ್ಯದೆಲೆಯನ್ನು ಸ್ವೀಕಾರ ಮಾಡಬಾರ್ದಂತೆ, ಕನಿಷ್ಠ 4 ಎಲೆ ಇರಲೇಬೇಕು ಅಂದಿದ್ದಾರೆ, 4 ಅಥವಾ 5. ಮತ್ತು ಈ ನಾವು ತಾಂಬೂಲವನ್ನು ಹಾಕ್ಕೊಳ್ಬೇಕಾದರೆ ಮೊದಲು ಅದನ್ನು ಮತ್ತೊಬ್ಬರಿಗೆ ಕೊಟ್ಟೇ ನಾವು ನಂತರದಲ್ಲಿ ಹಾಕ್ಕೊಳ್ಬೇಕಂತ. ಅಂದರೆ ನಾವೇ ಡೈರೆಕ್ಟಾಗಿ ನೇರವಾಗಿ ನಾವು ಸ್ವೀಕಾರ ಮಾಡುವಂತೆ ಇಲ್ಲ. ಯಾರಿಗಾದರೂ ನಮ್ಮ ಹತ್ರ ಯಾರು ಇರ್ತಾರೆ ಅವರಿಗೆ ತಾಂಬೂಲವನ್ನು ಕೊಟ್ಟು ನಂತರದಲ್ಲಿ ನಾವು ಅದನ್ನು ಸ್ವೀಕಾರ ಮಾಡಬೇಕು. ಇದು ನಿಯಮ ಹಾಕಿಕೊಟ್ಟಿದ್ದಾರೆ ಬ್ರಹ್ಮದೇವರು. ಅದರಲ್ಲಿ ಒಂದೇ ಎಲೆಯನ್ನು ಕೊಡುವಂತೆ ಇಲ್ಲ, 2 ಎಲೆ ಆಗುವುದಿಲ್ಲ. ಏಕಪತ್ರಂ ನದಾತವ್ಯಂ ದ್ವಿಪತ್ರಂ ರೋಗದಾಯಕಂ. 2 ಎಲೆ ಕೊಟ್ಟಿದ್ದೇವೆ ಅಂತಂದರೆ ಅದು ರೋಗದಾಯಕ, ಅನೇಕ ರೋಗಗಳು ಬರ್ತವೆ ಅಂದರು. ತ್ರಿಪತ್ರಂ ಕಲಹಂ ಪ್ರೋತ್ತಮ್ ಅಂದರು. 3 ಎಲೆ ಕೊಟ್ಟಿದ್ದೇವೆ ಅಂದರೆ ಮನೆಯಲ್ಲೇನೋ ಜಗಳ ಆಡಲಿಕ್ಕಿದೆ ಅಂತ ಅರ್ಥ. ಚತುಃಪಂಚ ಶುಭಾವಹ, 4-5 ಕೊಟ್ಟಿದ್ದೇವೆ ಅಂದರೆ ಅದು ಒಳ್ಳೆಯದು. ಅದೇ ರೀತಿಯಲ್ಲಿ ಆ ಎಲೆಯನ್ನು ಸ್ವೀಕಾರ ಮಾಡುವಾಗಲೂ ಆ ಎಲೆಯ ಅಗ್ರಭಾಗ ಮತ್ತು ತುದಿ ಭಾಗ ಆ ಎರಡನ್ನೂ ನಾವು ತೆಗೆದು ಎಲೆಯನ್ನು ಸ್ವೀಕಾರ ಮಾಡಬೇಕು. ಯಾಕೆಂದರೆ ಪರ್ಣಸ್ಯಾಗ್ರಂಚ ಮೂಲಂಚ ಶಿರಾಂಚೈವ ವಿಶೇಷತಃ ಅಂತ ಹೇಳುತ್ತಾರೆ. ಪರ್ಣ ಅಂತಂದರೆ ಎಲೆ, ಆ ವೀಳ್ಯದೆಲೆಯ ಮೇಲೆ ಭಾಗ ಏನಿರುತ್ತೆ ಅದರ ದಂಟು ಅದನ್ನು ತೆಗಿಬೇಕು, ಮತ್ತು ತುದಿ ಭಾಗವನ್ನು ಕತ್ತರಿಸಬೇಕು. ಅದರ ಮಧ್ಯಭಾಗ ಏನು ಅದರ ಮೂಳೆ ಇರುತ್ತದೆ ಆ ಎಲೆಯದ್ದು ಅದನ್ನು ಸ್ವಲ್ಪ ತೆಗಿಬೇಕಂತೆ. ಪರ್ಣಮೂಲೆ ಭವೇದ್ವ್ಯಾಧಿ ಪರ್ಣಾಗ್ರೆ ಧನ ಸಂಕ್ಷಯ ಅಂದಿದ್ದಾರೆ. ಅಂದರೆ ಇದೆಲ್ಲ ಶಾಸ್ತ್ರಕಾರರು. ನಿಮಗೆ ಮೇಲ್ನೋಟಕ್ಕೆ ಏನ್ರಿ ಸುಮ್ಮನೆ ಒಂದು ಎಲೆ ತಿಂದರೆ ಇಷ್ಟೆಲ್ಲ ಏನೇನೋ ಹೇಳ್ತಾರಲ್ಲ ಅಂತ ಅನ್ನಿಸ್ಬೋದು. ಆದರೆ ಪ್ರತಿಯೊಂದಕ್ಕೂ ವಿಧಿ ಹೇಳಿದ್ದಾರೆ ಶಾಸ್ತ್ರಕಾರರು. ಪರ್ಣದ ಮೂಲವನ್ನು, ಎಲೆಯ ಮೂಲ ಭಾಗವನ್ನು ಸ್ವೀಕಾರ ಮಾಡಿದರೆ ಅದರಿಂದ ವ್ಯಾಧಿಗ್ರಸ್ತನಾಗ್ತಾನೆ. ಅಗ್ರಭಾಗ ಸ್ವೀಕಾರ ಮಾಡಿದರೆ ಅವನಿಗೆ ಧನ ಸಂಶಯ, ದುಡ್ಡು ನಿಲ್ಲುವುದಿಲ್ಲ ಮನೆಯಲ್ಲಿ. ಚೂರ್ಣಪರ್ಣಂ ಹರತ್ಯಾಯು, ಯಾವುದೋ ತೂತು ಬಿದ್ದ ಎಲೆಯನ್ನು ತಿಂದಿದ್ದೇವೆ ಅಂದರೆ ಆಯುಷ್ಯದ ಹರಣವಾಗತ್ತೆ. ಅದಕ್ಕೋಸ್ಕರ ನಾವು ಪೂರ್ಣವಾಗಿಯೇ ಸ್ವೀಕಾರ ಮಾಡಬೇಕು. ಹೀಗೆ ಅದರ ಒಂದು ಕ್ರಮವನ್ನು ಶಾಸ್ತ್ರಕಾರರು ತಿಳಿಸಿಕೊಟ್ಟಿದ್ದಾರೆ. ಇಂತಹ ತಾಂಬೂಲವನ್ನು ನಾವು ದಾನ ಮಾಡೋಣದರಿಂದ ಒಳ್ಳೆಯ ಮೇಧಾಶಕ್ತಿ ಬರುತ್ತೆ, ಒಳ್ಳೆ ಬುದ್ಧಿವಂತನಾಗ್ತಾನೆ, ಸುಂದರನಾಗ್ತಾನೆ ಮನುಷ್ಯ. ಅನೇಕ ಫಲವನ್ನು ಅದಕ್ಕೆ ಹೇಳಿದ್ದಾರೆ. ಆ ತಾಂಬೂಲದಲ್ಲಿಯೂ ಏನು ಅಡಿಕೆ ಏನಿಡುತ್ತೇವೆ ಆ ಅಡಿಕೆ ವಿಷಮ ಸಂಖ್ಯೆಯಲ್ಲಿ ಇರಬೇಕಂದ್ರೆ, ಸಮ ಸಂಖ್ಯೆಯಲ್ಲಿರಬಾರದು. ಅದು ಅಂದರೆ ಆಡ್ ನಂಬರಲ್ಲಿ 1, 3, 5 ಹಾಗೆ ವಿಷಮ ಸಂಖ್ಯೆಯಲ್ಲಿ ಅಡಿಕೆ ಇರಬೇಕು. ಎಲೆಗಳು 4 ಅಥವಾ 5 ಎಲೆ ಇರಬೇಕು. ಇದು ನೆನಪಿಟ್ಕೊಳ್ಬೇಕು ನಾವು. ಪುರಂದರದಾಸರು ಮೊದಲು ದಾಸರು ಸಹಿತ ತಮ್ಮ ಉಡಾಭೋಗಗಳಲ್ಲಿ ಹೇಳುತ್ತಾರೆ, 1 ವೀಳ್ಯದೆಲೆಯ ವಿಪ್ರರಿ ಎಂದೆಂದು ಕೊಡಬಾರದು, 2 ಎಲೆ ಕೊಟ್ಟರೆ ಕುಂದುವುದು ಭಾಗ್ಯ. ಹೀಗೆಲ್ಲ ತಮ್ಮ ದೇವರ ನಾಮಗಳಲ್ಲಿ ತಿಳಿಸಿದ್ದಾರೆ. ಹೀಗೆ ನಾವು ಅದನ್ನು ಸರಿಯಾದ ಕ್ರಮದಲ್ಲಿ ಮತ್ತೊಬ್ಬರಿಗೆ ಕೊಟ್ಟು ನಾವು ಅದನ್ನು ಸ್ವೀಕಾರ ಮಾಡಿದಾಗ ಅದರಿಂದ ಅನೇಕ ತರಹದ ಫಲ ನಮಗೆ ಸಿಗತ್ತೆ.
ಸರಿಯಾದ ಕ್ರಮದಲ್ಲಿ ನಾವು ಕೊಡಲಿಲ್ಲ ಅಂತಂದರೆ ಸಂಪತ್ತಿನ ಹಾನಿಯಾಗತ್ತೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಅಶಾಸ್ತ್ರೀಯವಾಗಿ ಶಾಸ್ತ್ರ ಹೇಳಿದ ಕ್ರಮಕ್ಕೆ ವಿರುದ್ಧವಾಗಿ ನಾವು ತಾಂಬೂಲವನ್ನು ತಿನ್ನೋಣದರಿಂದ ಸಪ್ತಜನ್ಮ ದರಿದ್ರಸ್ಯಾತ್ ಅಂತಂದು 7 ಜನ್ಮಗಳಲ್ಲಿ ಅವನು ದರಿದ್ರನಾಗಿ ಹುಡ್ತಾನೆ, ಅವನಿಗೆ ಕೊನೆಯಲ್ಲಿ ವಿಷ್ಣು ಸ್ಮರಣೆ ಬರುವುದಿಲ್ಲ ಅಂತ ಹೇಳುತ್ತಾರೆ. ಹೀಗೆ ಅನೇಕ ತಾಂಬೂಲದ ಬಗ್ಗೆ ಒಂದಷ್ಟು ಉಲ್ಲೇಖಗಳನ್ನು ನಮಗೆ ಪುರಾಣ ಮಾಡಿಕೊಡುತ್ತೆ. ಮತ್ತು ಅನೇಕ ತೀರ್ಥಗಳನ್ನು ತೀರ್ಥ ಮಹಾತ್ಮೆಯನ್ನು ಸಹಿತ ತಿಳಿಸ್ತಾರೆ. ಎಲ್ಲವನ್ನು ಹೇಳುತ್ತಾ ಶ್ರಾದ್ದ ಕಲ್ಪದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಮಗೆ ನಾಗರಖಂಡ ಉಲ್ಲೇಖ ಮಾಡುತ್ತೆ. ಶ್ರಾದ್ದಸ್ಯ ಬಹವೋ ಭೇದಾ ಶಾಖಾಭೇದೇರ್ ವ್ಯವಸ್ಥಿತ. ಶ್ರಾದ್ದದಲ್ಲಿ ಅನೇಕ ತರಹದ ಭೇದಗಳು, ಅಂದರೆ ಋಗ್ವೇದಿಗಳಿಗೆ ಬೇರೆ, ಯಜುರ್ವೇದಿಗಳಿಗೆ ಬೇರೆ ಪ್ರಯೋಗ, ಹೀಗೆ ಅನೇಕ ರೀತಿಯಲ್ಲಿ ಶ್ರಾದ್ದ ಕರ್ಮ ಅನ್ನುವಂತಹದ್ದಿದೆ. ಅದನ್ನು ಯಾರ್ಯಾರು ಯಾವ ವೇದಕ್ಕೆ ಯಾವ ಶಾಖೆಗೆ ಸಂಬಂಧಪಟ್ಟವರಿರ್ತಾರೋ ಅದು ತಕ್ಕಂತೆ ತಿಳಿದು ಶ್ರಾದ್ದ ಕರ್ಮವನ್ನು ಆಚರಣೆ ಮಾಡಬೇಕು. ವಿಶೇಷವಾಗಿ ಪಿತೃಗಳಿಗೆ ಪ್ರೀತಿಕಾರಕವಾಗಿರತಕ್ಕಂಥ ದಿವಸ ಅಂತಂದರೆ ಅಮಾವಾಸ್ಯೆ. ಅಂಥ ಅಮಾವಾಸ್ಯ, ಪಿತೃಪಕ್ಷ ಮುಂತಾದ ದಿವಸಗಳಲ್ಲಿ ಪಿತೃಗಳ ಮೇಲೆ ಭಕ್ತಿಯಿಂದ ಶ್ರಾದ್ದ ಕರ್ಮವನ್ನು ಮಾಡಬೇಕು. ಅದನ್ನು ನಾವು ಮಾಡಿದಾಗ ಪಿತೃಗಳು ಎಲ್ಲೇ ಇರಲಿ, ಅಂದರೆ ನಮ್ಮ ಪಿತೃಗಳು ಎಲ್ಲೇ ಹುಟ್ಟಿರಲಿ, ದೇವತೆಗಳು ತಾವು ಈ ಶ್ರಾದ್ದದ ಪುಣ್ಯವನ್ನು ಅವರಿಗೆ ತೊಗೊಂಡು ಹೋಗಿ ತಲುಪಿಸ್ತಾರಂತೆ.